ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಷಷ್ಠಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಮಂಗಳವಾರ ಮತ್ತು ಷಷ್ಠಿ ಯುಕ್ತವಾಗಿದೆ. ತುಂಬ ಪ್ರಶಸ್ತವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ. ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಪ್ರತಿ ಷಷ್ಠಿಯಲ್ಲಿ ಈ ದಿವಸ ಸ್ಕಂದಷಷ್ಠಿ ಅಂತಲೇ ಕರೀತಾರೆ. ಸ್ಕಂದನ ಆರಾಧನೆ, ಸ್ಕನ್ನ ಅಂದರೆ ಜಾರಿದವನು ಅಂತ. ಅಲ್ಲಿ ಶರವಣ ಭವ ಇದೆಯಲ್ಲ, ಅಲ್ಲಿ ಶಿವನ ಯಾವುದು ಉತ್ಕೃಷ್ಟವಾದ ಸಂಪತ್ತು ಅದು ಜಾರಿತು, ಅವನ ರೇತಸ್ಸು ಜಾರಿತು. ಸ್ಕನ್ನ ಅಂದರೆ ಜಾರತಕ್ಕಂಥ. ಹಾಗೆ ಆ ಶರವಣ ಭವದಲ್ಲಿ ಬಿದ್ದವನು ಆ ಸುಬ್ರಹ್ಮಣ್ಯ, ನಮ್ಮನ್ನು ಜಾರಿಸದವನು. ಅವನನ್ನು ನಚ್ಚಿಕೊಂಡ್ರೆ ನಮಗೆ ಎಂಥ ಬಲ ಅಂದರೆ ಅದು ವಸ್ತುತಃ ಮನುಷ್ಯನಿಗೆ ಬೇಕಾಗಿರೋದು ಅರಿವಿನ ಬಲ ಬೇಕು. ಅರಿವಿನ ಅಧಿಪತಿ ಯಾರು ಅಂದರೆ ಶಿವನನ್ನು ಬಿಟ್ಟರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಶಿವನ ಗಣವೆಲ್ಲ, ಪರಿವಾರವೆಲ್ಲ ಅದೇ. ಗಣಪತಿನ ತಗೊಳ್ಳಿ ನೀವು, ಬುದ್ಧಿ. ಸುಬ್ರಹ್ಮಣ್ಯ ಸ್ವಾಮಿ ತಗೊಳ್ಳಿ, ಅದು ಬ್ರಹ್ಮಣ್ಯ ಅದರಲ್ಲೇ ಇದೆಯಲ್ಲ, ಬ್ರಹ್ಮಶಕ್ತಿ ಅಂತಕ್ಕಂಥದ್ದು. ಅದು ಧೀಶಕ್ತಿಯನ್ನೇ ಹೇಳಿತ್ತು. ಶಿವ ಸಾಕ್ಷಾತ್ ಜ್ಞಾನಮಿಚ್ಛೇತ್ ಮಹೇಶ್ವರಾತ್ ಅಂತ ಎಷ್ಟೋ ಬಾರಿ ಅದು ಹಾಗೆ ಶಿವನ ಸ್ವರೂಪ, ಅವನ ಪರಿವಾರವೆಲ್ಲ ವಿದ್ಯೆಗೆ ಮೀಸಲಿದೆ. ಹೀಗಾಗಿ ನೀವು ಆ ಪರಿವಾರದಲ್ಲಿ ಯಾರನ್ನು ಪ್ರಾರ್ಥನೆ ಮಾಡಿದರೂ ನಿಮಗೆ ಬರತಕ್ಕಂಥದ್ದು ಅರಿವೇ ಗುರು ಅಂತ ನಮ್ಮಲ್ಲಿ ವಾಕ್ಯ ಇರ್ತಕ್ಕಂಥದ್ದು. ಹೀಗಾಗಿ ಆ ಗುರುತ್ವ ಬೇಕಾದರೆ, ಆ ಒಂದು ವಿಶೇಷ ಸ್ಥಾನ ನಮಗೆ ಸಿಗಬೇಕು ಅಂತಂದರೆ, ನೀವು ಯಾವುದೇ ವಿದ್ಯಾರ್ಥಿಯಿಂದ ಹಿಡಿದು ಅವನು ನಾನು ಯಾಕೆ ಅಂಕಗಳು ಗಳಿಸ್ತಾ ಇಲ್ಲ, ಯಾಕೆ ಹೀಗಾಗ್ತಿದೆ, ಮಂಕಾಗ್ತಿದೆ, ಆ ಸಂದರ್ಭದಲ್ಲಿ ನೆನಪಾಗ್ತಿಲ್ಲ, ಯಾಕೆ? ಸುಬ್ರಹ್ಮಣ್ಯ ಅನುಗ್ರಹ ಇಲ್ಲ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಮಾಡಿಸುವಂಥ ಶ್ರದ್ಧೆಯ ಪೂಜೆ, ಅವನ ಸಂಪಿಗೆ ಹೂಗಳನ್ನು ಸಮರ್ಪಣೆ ಮಾಡಿ ಅರ್ಚನೆ ಮಾಡಿಸಿ ಸುಬ್ರಹ್ಮಣ್ಯನ ಪ್ರಸಾದವನ್ನು ತೊಗೊಂಡ್ಬಿಟ್ರೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಗುಡಾನ್ನ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಿದ್ದನ್ನು ಪ್ರಸಾದ ತೊಗೊಂಡ್ಬಿಟ್ರೆ, ನೀವು ಮಾಡಿ ನೋಡಿ. ಪ್ರತಿ ಮಂಗಳವಾರ ವಿದ್ಯಾರ್ಥಿಗಳಿಗೆ ಇದನ್ನು ಮಾಡಿಸಿ, ತಾಯಂದ್ರ ಪ್ರಸಾದ ತಿನ್ನಿಸಿ, ಮಕ್ಕಳು ಚುರುಕಾಗುತ್ತೆ. ನೀವು ಕೆಲಸದಲ್ಲಿದ್ದರೂ ಅಷ್ಟೇ, ಯಾಕೆ ಮಂಕಾಗಿ, ಯಾಕೆ ನನಗೆ ಅಂಥ ಒಂದು ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ನನ್ನ ಕೆಲಸಕ್ಕೆ ಯಾಕೆ ಗೌರವ ಮಾನ್ಯತೆ ಬರ್ತಾ ಇಲ್ಲ, ಹಾಗೇನಾದರೂ ಕೊರಗಿದ್ದರೆ ನಿಮಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ನಿಮಗೆ ಅದರ ಅನುಭವ ಬಂದುಬಿಡುತ್ತೆ. ಈ ದಿವಸ ನಾನು ಮಾಡಿದ ಪೂಜೆ ಎಂಥ ಫಲ ಕೊಟ್ಬಿಡ್ತಲ್ಲಪ್ಪ ಅಂತ ನಿಮಗೆ ಅನುಭವಕ್ಕೆ ಬಂದುಬಿಡುತ್ತೆ. ನಾನು ಹೇಳೋದಲ್ಲ, ನಾನು ಹೇಳಿದ್ರೆ ಏನೋ ಒಂದು ನಿಮಗೆ ಹೀಗೆ ಏನೋ ಹೇಳಿದ ಹಾಗಾಗುತ್ತೆ. ಆದರೆ ಸ್ವಂತ ಅನುಭವಕ್ಕೆ ಬಂದಾಗ ಅದರ ಮೌಲ್ಯ ಬೇರೆ ಆಗುತ್ತೆ. ಹೀಗೆ ಸುಬ್ರಹ್ಮಣ್ಯ ಈ ದಿವಸ ಸ್ಕಂದ ನೋಡಿ, ಉಪವಾಸವಿರ್ತೀರೋ ನೀವು ನೋಡಿಪ್ಪ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವು ದಾರಿ ಇದೆ. ನೀವು ಉಪವಾಸವಾದರೂ ಇರಿ, ಇಲ್ಲ ನಾನು ಹಾಗೆಲ್ಲ ಇಲ್ಲ, ನಾನು ಭಗವಂತನ ಆರಾಧನೆ ಮಾನಸಿಕವಾಗಿ ಮಾಡ್ತೀನಿ ಅಂದರೂ ಅದಕ್ಕೂ ಅವಕಾಶ ಇದೆ. ಇಲ್ಲ ನಾನು ಶ್ರದ್ಧೆಯಿಂದ ಮಡಿಯುಟ್ಟು ಆತನ ಸೇವೆ ಮಾಡ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ. ಹೇಗೂ ಅವಕಾಶ ಇದೆ. ಇರುವ ಅವಕಾಶವನ್ನು ನಾವು ಬಳಸಿಕೊಳ್ಳದೆ, ಅಥವಾ ನಾವು ಅವನ ಸೇವೆಗೆ ಈ ಸಮಯವನ್ನು ಮೀಸಲಿಡದೆ ಬೇರೆ ಕಡೆ ಇದ್ದರೆ ನಾವು ಜಾರ್ತಾ ಹೋಗ್ತಾ ಇರ್ತೀವಿ. ಹೀಗಾಗಿ ಸುಬ್ರಹ್ಮಣ್ಯನ ಸೇವೆ ಅದು ನಮಗೆ ವಿಶಿಷ್ಟ ಸ್ಥಾನ ಗಳಿಕೆಗೆ ಅವಕಾಶ ಮಾಡಿಕೊಡುತ್ತೆ. ನೀವು ಎಷ್ಟೋ ಕ್ರೀಡಾಪಟುಗಳನ್ನು ನೋಡಿದ್ದೀರ, ಎಂಥೆಂಥ ವ್ಯಾಪಾರಿಗಳು ವಾಣಿಜ್ಯದಲ್ಲಿ ಮೇರು ಶಿಖರ ಸ್ಥಾನದಲ್ಲಿ ಇರ್ತಕ್ಕಂಥವರೆಲ್ಲ ಒಂದು ಸಲ ಕುಕ್ಕೆಗೆ ಬರ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡಿಸ್ತಾರೆ. ಅದು ಸುಬ್ರಹ್ಮಣ್ಯ ಶಕ್ತಿ ಅಂತಂದರೆ ಅದು ಅನುಭವಕ್ಕೆ ಬಂದಿರುತ್ತೆ, ಹಾಗಾಗಿ ಬಂದಿರ್ತಾರೆ. ಹೀಗಾಗಿ ಆ ಒಂದು ಪ್ರಪಂಚ ನಾವು ಏನು ಸಮಾಜದಲ್ಲಿ ಇದೀವೋ, ಇದೇ ಒಂದು ಏನು ಸವಾಲಿನ ಕ್ರೀಡೆ. ಹೀಗಾಗಿ
ಜಗಕ್ಕೆ ಸ್ಪರ್ಧಿನಿ ಅಂತಾರಲ್ಲ ಡಿ ವಿ ಜಿಯವರು, ಸ್ಪರ್ಧೆ ಇದ್ದಾಗ ಜಗತ್ತು ಅನ್ನೋ ಆ ರಣಾಂಗಣದಲ್ಲಿ ನಾನು ಸ್ಪರ್ಧೆಯಾಗಿದ್ದಾಗ ಗೆಲುವಿಗೆ ಸುಬ್ರಹ್ಮಣ್ಯನ ಕೃಪೆ ಬೇಕಾಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಈ ದಿವಸ ಅಂತೂ ಶ್ರದ್ಧೆಯಿಂದ ಮಾಡಿ, ಮಂಗಳವಾರವೂ ಸೇರಿದೆ, ಉತ್ಕೃಷ್ಟವಾದ ಫಲ ಸಿಗುತ್ತೆ. ಅವನ ಕೃಪೆಗೆ ಪಾತ್ರರಾಗಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸ್ಕಂದ ಷಷ್ಠಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮಂಜುಳಾ ಅವರು ಅನಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/4/2007, ಸಮಯ 6:30 ಬೆಳಗ್ಗೆ. ಅವರ ಪ್ರಶ್ನೆ: ಸರ್ಕಾರಿ ಕೆಲಸ ಸಿಗುತ್ತಾ? ಈಗಿರುವಂತಹ ಸಮಸ್ಯೆಗಳು ಸರಿ ಹೋಗುತ್ತಾ? ಹಾಗೆ ಸಂಸಾರದಲ್ಲಿ ವಿರಸ ಇದೆ, ಡಿವೋರ್ಸ್ ತನಕ ಬೆಳೀತಾ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಂಜುಳಾ ಅವರ ಪ್ರಶ್ನೆ ತುಂಬ ಸಂಕಟದಲ್ಲಿದ್ದಾರೆ. ಒಂದು ವೃತ್ತಿ ಬಗ್ಗೆ ಕೇಳಿದ್ದಾರೆ, ಮತ್ತೊಂದು ಸಂಸಾರದಲ್ಲೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲೇ ಇದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ನವಾಂಶದಲ್ಲೂ ಚೆನ್ನಾಗಿದ್ದಾನೆ. ಯಾಕೆ ಸಂಸಾರದಲ್ಲಿ ವಿರಹ ಬರ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಜಾತಕದಲ್ಲಿ ಕಾರಣ ಹುಡುಕಿದ್ರೆ ಅದಕ್ಕೆ ಕಾರಣ ಇಲ್ಲ. ಯಾಕೆ ಅಂತಂದರೆ ಆ ಅಧಿಪತಿ ನಿಮಗೆ ಬಲಿಷ್ಠನಾಗಿರ್ತಕ್ಕಂಥದ್ದು. ಕುಜನ ದೃಷ್ಟಿ ಇದೆ, ಇಲ್ಲ ಅಂತಲ್ಲ, ಕುಜನ ದೃಷ್ಟಿ ಸಪ್ತಮಕ್ಕೆ ಅಂದರೆ ಸಪ್ತಮಾಧಿಪತಿಗಿದೆ. ಅದೊಂದೇ ಕಾರಣ ಆಗೋದಿಲ್ಲ ವಿವಾಹ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ. ಕೆಲಸದಲ್ಲಿ ನಿಮಗೆ ಕರ್ಮಾಧಿಪತಿ ನಿಮಗೆ ಶನೈಶ್ಚರ ವೀಕ್ ಆಗಿದ್ದಾನೆ. ವೃತ್ತಿಯಲ್ಲಿ ಆಗ್ತಕ್ಕಂಥ ತೊಡಕುಗಳು ಅವೆಲ್ಲ ಇದೆ, ಸಂಶಯ ಇಲ್ಲ ಅದರಲ್ಲಿ. ಈಗ ನಡೀತಾ ಇರತಕ್ಕಂಥದ್ದು ತಮಗೆ ನೋಡಿ, ಇದು ಕಾಲ ನೋಡಿ, ಕುಜರಾಹು ಸಂಧಿಶಾಂತಿ ಕಾಲದಿಂದ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಇದು ನೋಡಿ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಯವರೆ. ಈ ಹೊತ್ತೇ ನಿಮ್ಮ ಪ್ರಶ್ನೆ ಬಂದಿದೆ. ರಾಹುವಿಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದಾಗಿ ಕಷ್ಟ ಅದರಿಂದ ಹೊರಗೆ ಬಂದುಬಿಡ್ತೀರ. ಹೀಗಾಗಿ ತಪ್ಪದೆ ಈ ದಿವಸದಿಂದ ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಮಾಡಿಸಿ, 6 ತಿಂಗಳು ಶ್ರದ್ಧೆಯಿಂದ ಮಾಡಿಸಿ, ನಿಮ್ಮ ಕಷ್ಟ ಖಂಡಿತ ತೀರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಾರ್ತಿಕ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/9/1994, ಸಮಯ 6:20 ಸಂಜೆ. ಅವರ ಪ್ರಶ್ನೆ: ಮಗ ಕೆನಡಾದಲ್ಲಿದ್ದಾನೆ, ಅಲ್ಲೇ ಪರ್ಮನೆಂಟ್ ರೆಸಿಡೆನ್ಸ್ ಆಗ್ತಾನಾ? ಮದುವೆ ಯಾವಾಗ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ. ಕೆಲಸದ ಬಗ್ಗೆನೂ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾರ್ತಿಕ್ ಅವರ ಪ್ರಶ್ನೆ ಮಗನ ಕುರಿತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಈ ಒಂದು ಜಾತಕ ಗಮನಿಸಿದ್ರೆ ಇದು ಕುಂಭಲಗ್ನವಾಗಿದೆ. ಲಗ್ನದಲ್ಲಿ ಶನೈಶ್ಚರನಿದ್ದರೆ ಅದು ಶಶಯೋಗ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ, ಒಳ್ಳೆಯ ಯೋಗ. ನಿಮ್ಮ ಮನಸ್ಸಿನಲ್ಲಿ ಅಲ್ಲೇ ಇರಬೇಕು, ಅಲ್ಲೇ ನೆಲೆಸಬೇಕು ಅಂತಿದ್ದರೆ ಅವರಿಗೆ ಆ ಅಪೇಕ್ಷೆ ಅವರಿಗಿದ್ದರೆ ಅದು ಸಾಧ್ಯತೆ ಇದೆ. ಆ ವಿದೇಶದಲ್ಲಿ ವಿಶೇಷವಾದ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಶನೈಶ್ಚರ, ಸಂಶಯ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ ಇವರಿಗೆ. ಶುಕ್ರಾದಿತ್ಯ ಸಂಧಿಶಾಂತಿ ಅಂತ ಕರೀತಾರೆ ಇದನ್ನು. ಸಂಧಿಶಾಂತಿಗಳಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. ಅತಂತ್ರ ಸ್ಥಿತಿ, ಏನು ಗುರಿ ತಲುಪದೇ ಇರತಕ್ಕಂಥದ್ದು, ಈ ಥರದ್ದೆಲ್ಲ ಇರ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಇದನ್ನು ಸೂಚಿಸುತ್ತೆ. ಹೀಗಾಗಿ ಶುಕ್ರಾದಿತ್ಯ ಸಂಧಿಶಾಂತಿ ಮಾಡಿಸಿ. ಅದೃಷ್ಟವಶಾತ್ ಆ 2 ಗ್ರಹಗಳು ಶುಕ್ರ ರವಿ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಒಳ್ಳೆಯ ಯೋಗ ಇದು, ತುಂಬ ಚೆನ್ನಾಗಿರ್ತಾರೆ, ಅದಂತೂ ಸತ್ಯ. ಆತಂಕ ಬೇಡ, ಎಲ್ಲ ರೀತಿಯಲ್ಲೂ ಅನುಕೂಲಗಳು ಉಂಟಾಗುತ್ತೆ ಅವರಿಗೆ. ಸಂಧಿಶಾಂತಿ ದಯವಿಟ್ಟು ಶೀಘ್ರದಲ್ಲಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮೋಹನ್ ಕುಮಾರ್ ದಂಪತಿ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮೋಹನ್ ಕುಮಾರ್ ಅವರ ಹುಟ್ಟಿದ ದಿನಾಂಕ 6/2/1996, ಸಮಯ 1:35 ಮಧ್ಯಾಹ್ನ. ಇನ್ನು ಅವರ ಪತ್ನಿ ಪೂಜಾ ಅವರ ಹುಟ್ಟಿದ ದಿನಾಂಕ 14/3/1996, ಸಮಯ 6 ಗಂಟೆ ಸಂಜೆ. ಅವರ ಪ್ರಶ್ನೆ: ಸಂತಾನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ನಮ್ಮ ಮನೆ ದೇವರು ಯಾವುದು ಅಂತ ಹೇಗೆ ತಿಳಿಯೋದು ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೋಹನ್ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ. ಒಂದು ಸಂತಾನದ ಬಗ್ಗೆ ಮತ್ತು ಮನೆ ದೇವರ ವಿಚಾರವಾಗಿ ಕಳಿಸಿ ನೋಡೋಣ. ನೋಡಿ ಮೋಹನ್ ಅವರೇ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ ತಮ್ಮದು. 2ನೇ ಪ್ರಶ್ನೆ ತಾವು ಕೇಳಿದ್ದೀರಾ, ಮನೆ ದೇವರು ಯಾವುದು ಅಂತ. ನೋಡಿ, ಅದಕ್ಕೆ ನವಮ ಸ್ಥಾನದ ಅಧಿಪತಿ, ಆ ಅಧಿಪತಿಯ ಮೇಲೆ ಅವನಿಗೆ ಹೇಳಿರ್ತಕ್ಕಂಥ ದೇವತೆಗಳ ಮೇಲೆ ನಮ್ಮ ಮನೆ ದೇವರು ಇದು ಅಂತ ನಿರ್ಣಯ ಆಗುತ್ತೆ. ಇಲ್ಲಿ ಆ ಶನೈಶ್ಚರನಿಗೆ ಶಾಸ್ತ ಇವುಗಳನ್ನು ಹೇಳಿದೆ. ಮತ್ತು ಅಲ್ಲಿ ಕುಜನಿದ್ದಾನೆ, ಇದನ್ನು ಅಲ್ಲಿ ಬಲಿಷ್ಠನಾಗಿದ್ದಾನೆ ಕುಜ. ಈ ಕಾರಣದಿಂದಾಗಿ ಆ ಬಲಿಷ್ಠತೆ ಇದ್ದಾಗಲೂ ಆ ದೇವತಾ ಸಂಬಂಧಿ ಆರಾಧನೆ ಹೇಳಿದೆ. ಹೀಗಾಗಿ ಅಲ್ಲಿ ನೋಡಿ ಭೈರವ ಆಗಿರಬಹುದು. ಇದನ್ನು ಪ್ರಶ್ನೆ ಇಟ್ಟು ನೋಡಿದ್ರೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಾಧ್ಯವಾದರೆ ಒಂದು ಸಲ ಇದನ್ನು ಆರೂಢ ಪ್ರಶ್ನೆ ಅಂತ ಕರೀತಾರೆ. ಆ ಪ್ರಶ್ನೆಯಲ್ಲಿ
ಅಲ್ಲಿ ನವಮ ಸ್ಥಾನ ಸ್ಪಷ್ಟತೆ ಸಿಗುತ್ತೆ, ಅದನ್ನು ಪ್ರಯತ್ನ ಮಾಡಬಹುದು. ಈಗ ಸದ್ಯಕ್ಕೆ ಮಟ್ಟಿಗೆ ನಿಮಗೆ ಆ ಶನೈಶ್ಚರನನ್ನು ಗಮನದಲ್ಲಿಟ್ಕೊಂಡು ವಿಷ್ಣು ಸಂಬಂಧಿ ದೇವತೆ ನಿಮ್ಮ ಮನೆ ದೇವರು ಅಂತ ನಿರ್ಣಯಕ್ಕೆ ಬರಬಹುದು. ಹೀಗಾಗಿ ವಿಷ್ಣು ಪ್ರಾರ್ಥನೆ ವಿಷ್ಣು ಸಂಬಂಧಿ ಆಗಿರ್ತದೆ ನಿಮ್ಮದು ಮನೆ ದೇವರು. ಇನ್ನು ಸಂತಾನದ ವಿಚಾರದಲ್ಲಿ ಪಂಚಮಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾನೆ ಬುಧ. ಪಂಚಮ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು ಸ್ವಲ್ಪ ಬಾಧಕ. ಇನ್ನು ನಿಮ್ಮ ಮನೆಯವರ ಜಾತಕವನ್ನು ಗಮನಿಸಿದ್ರೆ ಇದು ಸಿಂಹಲಗ್ನ, ಭಾಗ್ಯದಲ್ಲಿ ಶುಕ್ರ ಇದ್ದಾನೆ, ಆ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಈ ಒಂದು ಜಾತಕದ ಬಲವನ್ನು ನೋಡಿದಾಗ ಸ್ವಲ್ಪ ಸುಬ್ರಹ್ಮಣ್ಯನ ಪ್ರಾರ್ಥನೆ ಬೇಕು ಅಂತ ಅನಿಸುತ್ತೆ. ಹೀಗಾಗಿ ಗ್ರಹಶಾಂತಿ, ಒಂದು ಸಂತಾನಪ್ರದ ಸುಬ್ರಹ್ಮಣ್ಯ ಹವನ ಅಂತಲೇ ಇದೆ. ಇವೆರಡನ್ನು ಮಾಡಿಸೋದ್ರಿಂದಾಗಿ ನಿಮಗೆ ತುಂಬ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಯಾವ ಫಲ ಅಪೇಕ್ಷೆ ಮಾಡ್ತಾ ಇದ್ದೀರೋ ಆ ಫಲ ಖಂಡಿತ ನಿಶ್ಚಯವಾಗಿ ಬರುತ್ತದೆ. ಮುಖ್ಯವಾಗಿ ಗುರು ಯಾರು ಸಂತಾನಕ್ಕೆ ಕಾರಕನು ಅವನ ಬಲ ಜಾತಕದಲ್ಲಿರೋದ್ರಿಂದ ಅವನ ಅನುಗ್ರಹದಿಂದ ಉಂಟಾಗುತ್ತೆ. ಸುಬ್ರಹ್ಮಣ್ಯನ ಹವನ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕೃತಿಕಾ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/1/2016, ಸಮಯ 12:10 ಮಧ್ಯರಾತ್ರಿ. ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕೃತಿಕಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಲ್ವ, ಜಾತಕ ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಲ್ಲಿ ಕುಜ ಇದ್ದಾನೆ. ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಶುಕ್ರನ ಭಕ್ತಿ ನಡೀತಾ ಇದೆ, ಲಗ್ನಾಧಿಪತಿ ಕಾಲ ನಡೀತಾ ಇದೆ. ಆರೋಗ್ಯದಲ್ಲಿ ಅಂಥ ತೊಂದರೆ ಏನೂ ಇಲ್ಲ, ಆತಂಕ ಬೇಡ. ಸ್ವಲ್ಪ ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆ ಕಾಣ್ತಾ ಇದೆ. ಹೀಗಾಗಿ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸ್ಬಿಟ್ಟು ಆ ತೀರ್ಥವನ್ನು ಎಲ್ಲಿ ಸಮಸ್ಯೆ ಆಗಿದ್ದರೆ ಒಂದು ವೇಳೆ, ಅಥವಾ ದೇಹಕ್ಕೆ ಪ್ರೋಕ್ಷಣೆ ಮಾಡಿದ್ರೂ ಆಗುತ್ತೆ. ಪ್ರೋಕ್ಷಣೆ ಅದು ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿದ್ರೆ ಸಾಕಾಗುತ್ತೆ. ನರಸಿಂಹ ಕವಚ ಕೇಳಿಸ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಇದನ್ನು ಮಾಡಲಿ. ಇನ್ನು ವಿದ್ಯೆಗೆ ಸಂಬಂಧಿಸಿದ ಹಾಗೆ ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಬೇಕು. ಮಗುವ ಹೆಸರನ್ನೆಲ್ಲ ಅರ್ಚನೆ ಮಾಡಿಸಿ, ಒಂದು ವಿಶೇಷವಾದ ಅಭಿಷೇಕ ಮಾಡಿಸಿ, ಅರ್ಚನೆ ಮಾಡಿಸಿ ಪ್ರತಿ ಶನಿವಾರ ಬೇಕು. ಪ್ರತಿ ಶನಿವಾರ ಹೋಗಿ ಬರಲಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಪ್ರತಿ ಶನಿವಾರ ಆಂಜನೇಯನ ಅನುಗ್ರಹ ಬೇಕೇ ಬೇಕು. ಅದನ್ನು ಮಾಡೋದ್ರಿಂದ ಬುದ್ಧಿ ಚುರುಕಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಿದ್ದೇಶ್ವರ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/7/1968, ಸಮಯ 6:13 ಸಂಜೆ. ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಿದ್ದೇಶ್ವರ್ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ಕೇಳಿದಾರಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಆತ ಚತುರ್ಥ ಸ್ಥಾನದಲ್ಲಿ ಸ್ವಲ್ಪ ಆರೋಗ್ಯದ ತೊಂದರೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ತಪ್ಪದೆ ಮಾಡಿ. ಈ ದಿವಸನೇ ಬಂದಿದೆ ನಿಮ್ಮ ಸಂದೇಶ. ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಮತ್ತು ನಾಗ ಕವಚವನ್ನು ಅಥವಾ ಸುಬ್ರಹ್ಮಣ್ಯ ಕವಚವನ್ನು ಎರಡರಲ್ಲಿ ಯಾವುದೂ ಆಗುತ್ತೆ ಅದನ್ನು ಕೇಳಿಸ್ಕೊಳ್ಳಿ ಶ್ರದ್ಧೆಯಿಂದ. ಅದು ತುಂಬ ಸಹಾಯವಾಗುತ್ತೆ. ಸುಬ್ರಹ್ಮಣ್ಯ ಕವಚ ತುಂಬ ಒಳ್ಳೆಯದು. ಅದನ್ನು ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಗುರು ರವಿ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಕುಜ ಮತ್ತು ಕೇತು ಮತ್ತು ಚಂದ್ರನನ್ನು ಗಮನಿಸ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಇನ್ನು ಈ ದಿವಸ ಮಂದಿ ಉದಿಯಾಗಿದೆ, ಅದು ತುಲಾ ರಾಶಿಯಲ್ಲಿ. ರಾಹು ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರು ಈ ದಿವಸ ವ್ಯಾಪಾರಿಗಳಿಗೆ ನೋಡಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಮಾರುಕಟ್ಟೆಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ದಿವಸ ಮಕ್ಕಳಿಂದ ಸ್ವಲ್ಪ ಸಹಾಯ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಸಹಾಯ ಮಾಡ್ತಾರೆ. ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮದಾಯಕವಾಗಿದೆ. ಸೀನಿಯರ್ಸಿಂದ ಸ್ವಲ್ಪ ಕೆಲಸದ ಒತ್ತಡ ಉಂಟಾಗುತ್ತೆ. ಇನ್ನೇನು ಪಾಪ ನಿಮ್ಮ ಕೆಲಸ ಮುಗಿಯೋಷ್ಟೊತ್ತಿಗೆ ಇನ್ನೇನೋ ಬಂದು ಹೊಸ ಕೆಲಸ ಹಾಕ್ಕೊಳ್ಳುತ್ತೆ. ಈ ಥರದ್ದು ಒಂದು ಲಕ್ಷಣ ಇದೆ ಈ ದಿವಸ. ಪ್ರಾರ್ಥನೆಗೆ ಶನೈಶ್ಚರ ಪ್ರಾರ್ಥನೆ, ಶಿವನ ಪ್ರಾರ್ಥನೆ ಎರಡೂ ಉತ್ತಮವಾಗಿವೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಸ್ನೇಹಿತರ ಸಹಕಾರ ಮತ್ತು ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತಾಯಿ ಬಂಧುಗಳಿಂದಾಗಿ ಸಹಕಾರ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ಸೂಚಿಸ್ತಾ ಇದೆ. ದಿವಸ ಮಾತಿನ ಮತ್ತು ಹಣಕಾಸಿನ ಒಂದು ಬಲ, ಇದರಿಂದ ನಿಮಗೆ ಒಂದು ಸಮಾಧಾನ ಸಿಗುತ್ತೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಶರೀರಕ್ಕೆ ಪೆಟ್ಟಾಗಬಹುದು. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ
ಮಿಥುನ ರಾಶಿಯವರಿಗೆ ಈ ದಿವಸ ಬುದ್ಧಿ ಮಂಕಾಗುತ್ತೆ. ಈ ದಿವಸ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಮಕ್ಕಳ ವಿಚಾರದಲ್ಲಿ ಸಿಟ್ಟಿಗೆ ಹೇಳ್ತೀರಾ, ಅವರಿಂದಾಗಿ ಅಸಮಾಧಾನ ಉಂಟಾಗುತ್ತೆ. ಈ ಥರದ್ದೆಲ್ಲ ಇದೆ ಈ ದಿವಸ. ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ತುಂಬ ಒಳ್ಳೆಯದು. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸೀನಿಯರ್ಸಿಂದ ಸಹಕಾರ ಸಿಗುತ್ತೆ. ನಿಮ್ಮ ಮಾತಿನ ಬಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತದೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯ ಬಲ ಚೆನ್ನಾಗಿದೆ. ಆಹಾರ ಸೌಖ್ಯ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಬಲ ಕಾಣ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ನಿಮಗೆ ಹೆಚ್ಚಿನ ಅನುಕೂಲ ಸೌಕರ್ಯಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ. ಕೃಷಿಕರಿಗೆ ಸ್ವಲ್ಪ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ದರ್ಶನ ಮಾಡಿ ಆಮೇಲೆ ಪ್ರಯಾಣ ಮಾಡೋದು, ಗಣಪತಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಅತಿಯಾದ ವ್ಯಯ ಇದೆ. ಕುಟುಂಬದ ಸಲುವಾಗಿ ಖರ್ಚು ಉಂಟಾಗ್ತಕ್ಕಂಥದ್ದು ಮತ್ತು ಆರೋಗ್ಯದ ಸಲುವಾಗಿ ಓಡಾಟ ಹಾಸ್ಪಿಟ್ಲಿಗೆ ಅದನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಅನುಕೂಲ ಇದೆ ಈ ದಿವಸ. ಸ್ವಲ್ಪ ಗಂಟಲು ಬಾಧೆ ಕೂಡ ಅತಿ ಹೆಚ್ಚಾಗಿ ಕಾಡೋ ಲಕ್ಷಣ ಇದೆ ಈ ದಿವಸ. ಮತ್ತು ಸಹೋದರಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪ ಅದು ಸ್ವಲ್ಪ ತಾರಕಕ್ಕೆ ಹೋಗೋ ಲಕ್ಷಣ ಇದೆ. ತಪ್ಪದೇ ನೀವು ಕೂಡ ಸುಬ್ರಹ್ಮಣ್ಯ ಸೇವೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಕುಟುಂಬ ಘರ್ಷಣೆ ಸೂಚಿಸ್ತಾ ಇದೆ. ಹಣಕಾಸು ವ್ಯತ್ಯಾಸ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಉಳಿದ ಹಾಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಷಷ್ಠಿ ಇದೆಯಪ್ಪ ಈ ದಿವಸ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನೋ ಮನಸ್ಸು ಮೂಡ್ತಕ್ಕಂಥದ್ದು, ಅಂಥವ್ರ ಜೊತೆ ಒಡನಾಟ, ಭಜನೆ, ಸತ್ಸಂಗಗಳಲ್ಲಿ ಪಾಲ್ಗೊಳ್ಳೋದು ಇದೆಲ್ಲ ಇದೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಮಾನ್ಯತೆ ಸಿಗುತ್ತೆ. ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಬರುತ್ತೆ. ಮತ್ತು ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ನೋಡಿದ್ವಲ್ಲ, ಸ್ನೇಹಿತರಿಂದ ಸಹಕಾರ, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ನೇತ್ರ ನಾರಾಯಣ ಸ್ಮರಣೆ ಮಾಡಿಕೊಂಡ್ರೆ ಅನುಕೂಲ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ. ಸ್ತ್ರೀಯರಿಗೆ ಬಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋರಿಗೆ, ಸೇನೆಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾದ ಅಧಿಕಾರ, ಬಲ ಇದನ್ನು ಸೂಚಿಸ್ತಾ ಇದೆ. ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗಂತೂ ಉತ್ಕೃಷ್ಟವಾದ ಲಾಭದಾಯಕ ದಿನ ಈ ದಿವಸ. ಈ ದಿವಸ ಸ್ವಲ್ಪ ಮಟ್ಟಿಗೆ ಅಲೆದಾಟ ಇದೆ. ತುಂಬ ಪರಿಶ್ರಮದ ಎಲ್ಲಿ ಹೋದರೂ ಬರೀ ಸುತ್ತಾಡೋದೇ ಆಗೋಯ್ತಲ್ಲ ಅಂತ ಕಾಲು ನೋವು ಬರುತ್ತೆ. ಅಷ್ಟರ ಮಟ್ಟಿಗೆ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಈ ದಿವಸ ಸ್ನೇಹಿತರ ಸಹಕಾರ, ನಿಮ್ಮ ಮಕ್ಕಳಿಂದ ಸಹಾಯ ಸಹಕಾರ ಸಿಗ್ತಕ್ಕಂಥದ್ದು, ದೇವತಾ ಪೂಜೆ ಪುನಸ್ಕಾರಗಳು ನೀವು ಭಾಗಿಯಾಗ್ತಕ್ಕಂಥ ಒಂದು ಲಕ್ಷಣ. ಸತ್ಸಂಗ ಅಂತೀವಲ್ಲ, ಒಳ್ಳೆಯ ಉತ್ತಮರ ಏರ್ಪಾಡು, ಉತ್ತಮರ ಸಂಘ, ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಸೂಚಿಸ್ತಾ ಇದೆ. ಎಚ್ಚರಿಕೆಯಿಂದ ಕೆಲಸ ಮಾಡಿ, ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಬರಬಹುದು, ಅಥವಾ ಕೆಲಸ ಚಿತ್ತಾಗ್ಬಿಡಬಹುದು, ಹುಷಾರು. ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ ಇದೆ. ಮನಸ್ಸಿಗೆ ಬೇಸರ ಉಂಟಾಗುವ ಲಕ್ಷಣ ಇದೆ. ಕುಜನೂ ಅಷ್ಟಮದಲ್ಲಿದ್ದಾನೆ. ಆರೋಗ್ಯದಲ್ಲೂ ಏರುಪೇರಾಗೋದು ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಚಿಂತೆ ಜಾಸ್ತಿ, ಸ್ವಲ್ಪ ಅಪಮಾನ, ನೋವು ಈ ಥರದ್ದು ಜಾಸ್ತಿ ಇದೆ. ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಬುದ್ಧಿಬಲ ಚುರುಕಾಗಿರ್ತದೆ. ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ. ತುಂಬ ವಿಹಾರದ ಪ್ರಯಾಣ, ಇಷ್ಟ ಕಡೆಗೆ ಹೋಗ್ತಕ್ಕಂಥದ್ದು, ಅಲ್ಲಿಗೆ ಅನುಕೂಲ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಇದೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ. ಸ್ನೇಹಿತರಿಂದ ಸಹಕಾರ ಸೂಚಿಸ್ತಾ ಇದೆ. ಬಂಧುಗಳ ಸಹಕಾರ, ಪ್ರಯಾಣದಲ್ಲೂ ಸೌಖ್ಯವನ್ನು ಕಾಣ್ತೀರ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಇದೆ, ಸ್ವಲ್ಪ ಹುಷಾರು. ಹಣಕಾಸಿನ ವಿಚಾರದಲ್ಲಿ ಭಯ ಸೂಚಿಸ್ತಾ ಇದೆ, ನಷ್ಟವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಜೊತೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡೂ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಗ್ನಿಗರ್ಭಾಯ ನಮಃ. ಸುಬ್ರಹ್ಮಣ್ಯನೇ ಮಂತ್ರ ಇದು, ಇದನ್ನು ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.